ಸೊ ಈ ಒಂದು ವಿಡಿಯೋ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗತ್ತಾರೆ ಅವರಿಗಾಗಿರ್ತದೆ. ನಾನು ಇವತ್ತು ಒಂದು ವಿಡಿಯೋ ಹಾಕಿದ್ದೆ ಯಾವುದ್ರ ಬಗ್ಗೆ ಅಂತಂದ್ರೆ VAOದ ಕ್ವಶನ್ ಪೇಪರ್ ಅನಾಲಿಸಿಸ್ ಒಂದು ವಿಡಿಯೋ ಹಾಕಿದ್ದೆ. ಅವಾಗ ನನಗೆ ಈ ಒಂದು ಟಾಪಿಕ್ ನೆನಪು ಬಂತ. ಸೊ ಅದ್ರ ಬಗ್ಗೆ ಮಾತಾಡ್ಬೇಕಂತ ಹೇಳಿ ಈ ಒಂದು ವಿಡಿಯೋ ಮಾಡಂತೀನಿ. ಯಾವ್ದ್ರ ಬಗ್ಗೆ ಅಂತಂದ್ರೆ ಟ್ರೆಂಡ್ ಅನಾಲಿಸಿಸ್ ಬಗ್ಗೆ. ಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋರಿಗೆ ಆಲ್ಮೋಸ್ಟ್ ಇವಾಗ ಎಲ್ಲರೂ ಹೇಳುವಂತದ್ದು KA ಟ್ರೆಂಡ್ ಅನ್ನ ಫಾಲೋ ಮಾಡಿ. KA ಟ್ರೆಂಡ್ ಈ ರೀತಿ ಇದೆ, KA ಟ್ರೆಂಡ್ ಆ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಆ KA ಟ್ರೆಂಡ್ ಹೆಂಗೆ ಬಂತ ಅಂತ ಹೇಳಿ ಯೋಚನೆ ಮಾಡಿದಾಗ ನಾವು ಟ್ರೆಂಡ್ ಫಾಲೋ ಅಪ್ ಅನ್ನೋದು ಒಂದು ಬರ್ತದ ಆ ಒಂದು ಟಾಪಿಕ್ದಾಗ. ಸೊ ಟ್ರೆಂಡ್ ಫಾಲೋ ಮಾಡೋದು ಅಂತ ಬಂದಾಗ ಮತ್ತೆ ಅದರಲ್ಲಿ ಸ್ವಲ್ಪ ಜನ ಏನಂತಾರೆ ಟ್ರೆಂಡ್ ಫಾಲೋ ಮಾಡಕ್ಕೆ ಹೋಗ್ಬೇಡ್ರಿ ಹಾಳಾಗ್ತೀರಿ ಅಂತ ಹೇಳ್ತಾರೆ. ಸ್ವಲ್ಪ ಜನ ಏನಂತಾರೆ ಟ್ರೆಂಡ್ ಫಾಲೋ ಮಾಡಲಿಲ್ಲ ಅಂದ್ರೆ ನಿಮ್ದು ಏನು ಜಾಬ್ ಆಗಂಗಿಲ್ಲ, ಯಾವ ಕೆಲಸ ಆಗಂಗಿಲ್ಲ. ನೀವು ಟ್ರೆಂಡ್ ಫಾಲೋ ಮಾಡಲಿಲ್ಲ ಅಂತಂದ್ರೆ ನೀವು ಎಲ್ಲರಿಗಿಂತ ಹಿಂದೆ ಉಳಿತೀರಿ ಅಂತ ಹೇಳ್ಬಿಟ್ಟು. ಹಂಗಂತಂದ್ರೆ ಏನು ಅಂದ್ರೆ ಸಾಂಗ್ ಒಳಗ ಒಂದು ಲೈನ್ ಬರ್ತದೆ, ಇದು ಯಾವ ಒಂದು ಪಿಕ್ಚರ್ ಮತ್ತು ಯಾವ ಒಂದು ಸಾಂಗ್ ಒಳಗೆ ಯಾವ ಆಕ್ಟರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕ್ರಿ. ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅಂತೇಳಿ ಅವ್ರು ಹೇಳಿದ್ದಾರೆ. ಅದು ಎಷ್ಟು ಜನಕ್ಕೆ ಎಷ್ಟು ಕರೆಕ್ಟ್ ಅನಿಸ್ತದೆ, ಎಷ್ಟು ಸುಳ್ಳು ಅನಿಸ್ತದೆ ಅಂತ ಹೇಳಿ ಗೊತ್ತಿಲ್ಲ. ಹಾಗೆ ನಮ್ಮ ಟ್ರೆಂಡ್ ಫಾಲೋಗೆ ಅದನ್ನ ಅಪ್ಲೈ ಮಾಡಿದ್ವಿ ಅಂತಂದ್ರೆ ಕೆಲವೊಂದು ಟ್ರೆಂಡನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಚಲೋ ಟ್ರೆಂಡ್ಗಳನ್ನ ನಾವು ಫಾಲೋ ಮಾಡಬೇಕಾಗ್ತದೆ. ಅವು ಉಪಯೋಗನ ಇಲ್ಲ ಬಾರ್ದವ ಅಂತಂದ್ರೆ ಆ ಟ್ರೆಂಡ್ಗಳನ್ನು ನಾವು ಫಾಲೋ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಈಗ ನಾವು ಆಸ್ಪಿರಿಯನ್ಸ್ಗಳಿಗೆ ಒಂದು ಎಕ್ಸಾಮ್ ಥ್ರೂ ನಾವು ಟ್ರೆಂಡನ್ನು ಯಾವ ರೀತಿ ಫಾಲೋ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಒಳಗೆ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಹೇಳತ್ತಾರ ನೋಡ್ರಿ ಎಲ್ಲರೂ KA ಟ್ರೆಂಡ್ ಹಿಂಗದ, KA ಟ್ರೆಂಡ್ ಹಂಗದಂತೆ, KA ಟ್ರೆಂಡ್ ಅನ್ನ ಫಾಲೋ ಮಾಡ್ರಿ, ಹಿಂದಿನ ಕ್ವಶನ್ ಪೇಪರ್ಸ್ ಗಳನ್ನ ಓದ್ಬೇಡ್ರಿ. ಸೊ ಈಗ ಹಿಂದಿನ ಕ್ವಶನ್ ಪೇಪರ್ಸ್ ಗಳನ್ನ ಯಾಕೆ ಓದಬಾರ್ದು ಅಂತ ಬಂದಾಗ ನೋಡಿ 2020 ಹಿಂದೆ ಅಂದ್ರೆ ಕೊರೋನಾಕ್ಕಿಂತ ಮುಂಚೆ ಹೆಂಗಿತ್ತು, ಕಾಂಪಿಟೇಷನ್ ಇರಲಿಲ್ಲ. ಅವಾಗ ಎಷ್ಟು ಜನಕ್ಕೆ ಗೊತ್ತಿತ್ತು ಕಾಂಪಿಟೇಟಿವ್ ವರ್ಲ್ಡ್ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು, ಎಷ್ಟು ಮಂದಿ ಗೊತ್ತಿತ್ತು ಕಾಂಪಿಟೇಟಿವ್ ವರ್ಲ್ಡ್ಗೆ ಎಷ್ಟು ಜನ ಬಂದಿದ್ರು ಅವಾಗ, ಈ ತರ ಅವಾಗ ಕಾಂಪಿಟೇಷನ್ ಇತ್ತ. ಅವಾಗ ಯಾಕೆ ಇರಲಿಲ್ಲ ಅಂತಂದ್ರೆ ಒಂದೇ ಪಾಯಿಂಟ್ ಬಂದ್ಬಿಟ್ಟು ಆ ಟೈಮಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಇರಲಿಲ್ಲ. ಅದ್ರ ಬಿಟ್ಟರೆ ಯಾರಾದ್ರೂ ಮನೆ ಒಳಗೆ ಒಂದು ಬ್ರದರ್ಸ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು ಗೌರ್ಮೆಂಟ್ ಜಾಬಿಗೆ ಜಾಯ್ನ್ ಆಗಿದ್ರೆ, ಅಥವಾ ತಂದೆ ತಾಯಿ ಗೌರ್ಮೆಂಟ್ ಜಾಬ್ ಒಳಗಿದ್ರೆ, ಅಥವಾ ಯಾರ ರಿಲೇಟಿವ್ಸ್ ಗೌರ್ಮೆಂಟ್ ಜಾಬ್ ಒಳಗಿದ್ರೆ, ಅಥವಾ ಆಜು ಬಾಜು ಮನೆಯಾರ ಯಾರೇ ಗೌರ್ಮೆಂಟ್ ಜಾಬಿಗೆ ಜಾಯ್ನ್ ಆಗಿದ್ರೆ, ಆ ಟೈಮಿಗೆ ಸಣ್ಣ ಹುಡುಗರಿಗೆ ಇನ್ಸ್ಪೈರ್ ಆಗ್ಬಿಟ್ಟು ಏನ್ ಮಾಡ್ತಾರೆ ಗೌರ್ಮೆಂಟ್ ಜಾಬಿಗೆ ಓದ್ತಿದ್ರು. ಬಿಟ್ಟರೆ ಕಾಲೇಜ್ ಟೈಮ್ದಾಗ ಸೀನಿಯರ್ಸ್ ಅವರಿಗೆ ಓದಿದಾಗೆಲ್ಲ ಓದ್ತಿದ್ರು. ಬಟ್ ಅದನ್ನ ಸೀನಿಯರ್ಸ್ ನೋಡಿ ಓದಿ ಜಾಬ್ ಮಾಡ್ಕೊಂಡವರು ಅದಾರ. ಅದನ್ನ ಬಿಟ್ಟರೆ ಸ್ವಲ್ಪ ಜನ ಅದು ಎದಕ್ಕೋತಾರ ಅನ್ನೋದು ಗೊತ್ತಿದ್ದಿಲ್ಲ. ಅವಾಗ ಹಂಗಿತ್ತು ಅಂದ್ರೆ ಸೊ ಕೊರೋನಾಕ್ಕಿಂತ ಮುಂಚೆ ವೆರೈಟಿ ಆಫ್ ವೇಸ್ ಒಳಗೆ ಅದು ಗೊತ್ತಾಗ್ತಿತ್ತು. ಬಟ್ ಕೊರೋನಾ ಆದಮೇಲೆ ಹೆಂಗಾಗ್ಬಿಟ್ಟದ ಅಂತಂದ್ರೆ ಎಕ್ಸಾಮ್ಸ್ಗಳಿಗೆ ಅದು ಒಮ್ಮೆ ಟ್ರೆಂಡ್ ಬಂದ್ಬಿಡ್ತದೆ. ಯಾವ ರೀತಿ ಅಂತಂದ್ರೆ ಫಸ್ಟ್ ಬಂದಿದ್ದು ಸೋಷಿಯಲ್ ಮೀಡಿಯಾದಿಂದ ಆಕ್ಚುಲಿ ಟ್ರೆಂಡ್ ಜಾಸ್ತಿ ಆಗಿದೆ. ಕೊರೋನಾ ನಂತರ ಫುಲ್ ಕಾಂಪಿಟೇಟಿವ್ ವರ್ಲ್ಡ್ ಟ್ರೆಂಡ್ ಚೇಂಜ್ ಆಗಿದೆ. ಈಗ ಏನಾದರೂ ನೀವೇನಾದರೂ 2021 ಹಿಂದಿನ ಕ್ವಶನ್ ಪೇಪರ್ಸ್ಗಳನ್ನ ತೆಗೆದು ಅವುಗಳನ್ನ ಓದ್ಬಿಟ್ಟು ನೋಡ್ರಿ ಅವಾಗ ಹೆಂಗದ ಅಂತ ಹೇಳ್ಬಿಟ್ಟು ಒಂದು ಲೈನರ್ ಕೊಡ್ತಿದ್ರು. ಅವಾಗ ಸೋ ಈಸಿ GK ಇರ್ತಿತ್ತದ. ಸೊ ಅವಾಗ ಹಂಗಿತ್ತು. ಬಟ್ 2020 ಆದ್ಮೇಲೆ ಅಂದ್ರೆ ಕೊರೋನಾ ಆಫ್ಟರ್ ಕೊರೋನಾ ಹೆಂಗಾಗೈತೆ ಅಂತಂದ್ರೆ ಫುಲ್ ಅಪ್ಲೈಡ್ ಕ್ವಶನ್ಸ್ ಅಂಡ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಅಂದ್ರೆ IAS ಮತ್ತು KS ಗೆ ಹೆಂಗೆ ಎಕ್ಸಾಮ್ ಇರ್ತಿತ್ತಲ್ಲ ಆ ರೀತಿ ಒಂದು PSI ಆಗಿರ್ಬೋದು, VAO ಆಗಿರ್ಬೋದು, ಅಥವಾ SDFD ಆಗಿರ್ಬೋದು, ಈ ರೀತಿ ಎಕ್ಸಾಮ್ಸ್ಗಳಲ್ಲಿ KA ದವರು ತಗೊಂಡ್ ಬರಂತಾರೆ. ಈಗ ಬರುವಂತಹ ಎಕ್ಸಾಮ್ಸ್ ನಲ್ಲಿ ಕೂಡ ಅವರು ಆ ರೀತಿ ಸ್ಟೇಟ್ಮೆಂಟ್ ವೈಸ್ ಮತ್ತೆ ಅಪ್ಲೈಡ್ ಕ್ವಶನ್ಸ್ ಗಳನ್ನ ತಗೊಂಡ್ ಬರಂತಾರೆ. ಸೊ ಹೊಂದಿಸಿ ಬರೆಯರಿ ಕೊಟ್ಬಿಟ್ಟು ಅದರೊಳಗೆ ಕನ್ಫ್ಯೂಷನ್ ಮಾಡಿಬಿಟ್ಟು ನಿಮಗೆ ಕ್ವಶನ್ಸ್ ಗಳನ್ನ ರೈಸ್ ಮಾಡಂತಾರೆ. ಸೊ ಈ ರೀತಿ ಟ್ರೆಂಡ್ ಚೇಂಜ್ ಆಗಿದೆ. ನೀವೇನಾದ್ರೆ 2020 ಹಿಂದಿನ ಕ್ವಶನ್ ಪೇಪರ್ ಇಟ್ಕೊಂಡು ಓದಾತಾರೆ ಅಂತಂದ್ರೆ ತಿಳ್ಕೊಂಡ್ಬಿಟ್ಟು ನಿಮಗೆ 100% ಜಾಬ್ ಆಗೋದಿಲ್ಲ. 2024ರಲ್ಲಿ 545 ಎಕ್ಸಾಮ್ ಆಗಿರ್ಬೋದು, 402 ಎಕ್ಸಾಮ್ ಆಗಿರ್ಬೋದು, VAO ಎಕ್ಸಾಮ್ ಆಗಿರ್ಬೋದು, ಇವೆಲ್ಲ ಸುಮಾರು ಎಕ್ಸಾಮ್ಸ್ಗಳಲ್ಲಿ ಅವರು KA ದವರು ಟ್ರೆಂಡ್ ಅನ್ನ ಚೇಂಜ್ ಮಾಡಿರುವಂತದ್ದು. ಸೊ ಅದರಿಂದ ನೀವು ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ 2024 ನಂತರ ಏನ್ ಎಕ್ಸಾಮ್ಸ್ ಗಳು ನಡೆದಾವಲ್ಲ, ಯಾವ ಎಕ್ಸಾಮ್ಸ್ ಕ್ವಶನ್ ಪೇಪರ್ಸ್ ಗಳನ್ನ ನೀವು ಕಲೆಕ್ಟ್ ಮಾಡಿಬಿಟ್ಟು ಅವುಗಳನ್ನ ಓದಿ ಆಯಾ ಎಕ್ಸಾಮ್ಗೆ ಯಾವ ರೀತಿ ಕ್ವಶನ್ಸ್ ಗಳನ್ನ ರೈಸ್ ಮಾಡ್ಯಾರ ಅಂತ ಹೇಳ್ಬಿಟ್ಟು 2024 ಮುಂದಿನ ಏನ್ ಕ್ವಶನ್ ಪೇಪರ್ಸ್ ಅದಾವಲ್ಲ ಅವುಗಳನ್ನ ಮುಂದಿಟ್ಟುಕೊಂಡು ನೀವು ಸ್ಟಡಿ ಮಾಡೋದು ಬೆಸ್ಟ್ ವೇ ಅಂತ ಹೇಳಿ ನನಗೆ ಅನಿಸ್ತದೆ. ನಿಮಗೆ ಏನ್ ಅನಿಸ್ತದೆ ಅಂದ್ಬಿಟ್ಟು ಕಮೆಂಟ್ ಮಾಡ್ರಿ. ಯಾರೆಲ್ಲ ಹಿಂದಿನ ಕ್ವಶನ್ ಬ್ಯಾಂಕ್ಸ್ ಗಳನ್ನ ಅದು SDFD ಆಗಿರ್ಬೋದು, AO ಆಗಿರ್ಬೋದು, PS ಆಗಿರ್ಬೋದು, PC ಆಗಿರ್ಬೋದು ಭಾಳ ಹಿಂದಿನ ಕ್ವಶನ್ ಪೇಪರ್ಸ್ ಗಳನ್ನ ಮುಂದಿಟ್ಕೊಂಡು ಓದಾತಾರೆ ಅದನ್ನ ಮಟ್ಟ ಮಾಡ್ಲಿಕ್ಕೆ ಹೋಗಬೇಡಿ. 2024 ಒಂದು ಮೇಲ್ಗಡೆ ಏನ್ ನಡೆದಾವಲ್ಲ ಆ ಕ್ವಶನ್ಸ್ ಗಳ ಒಂದು ಎಕ್ಸಾಮ್ ಪ್ಯಾಟರ್ನ್ ಅನ್ನ ಇಟ್ಕೊಂಡು ನೀವು ಸ್ಟಡಿ ಮಾಡೋದು ಬೆಟರ್ ಆಗಿರ್ತದೆ. ಪ್ರಾಬ್ಲಮ್ ಏನಾಗಿ ಬಿಟ್ಟಿದೆ ಅಂತಂದ್ರೆ ಸ್ವಲ್ಪ ಜನ ಕೊರೋನಾ ಆದ್ಮೇಲೆ ಏನ್ ಬಂದಾರಲ್ಲ ಅವ್ರದ್ದು ಸ್ವಲ್ಪ ಜನ ಜಾಬ್ ಆಗಿಲ್ಲ. ಅಂದ್ರೆ ಎಷ್ಟು ಪೋಸ್ಟ್ ಇರ್ತಾವ ಎಷ್ಟು ಜಾಬ್ ಆಗಿರ್ತಾವ. ಅದ್ರ ಬಿಟ್ಟು ಉಳಿದವ್ರು ಹಂಗೆ ಉಳಿದಿರ್ತಾರೆ. ಅದಾದ್ಮೇಲೆ ಒಂದು 3-4 ವರ್ಷ ಕನ್ಫರ್ಮ್ ಮಾಡಲಿಲ್ಲ. ಅದು ಆ ಗ್ಯಾಪ್ ಒಳಗೆ ಹೆಂಗಾಗ್ಬಿಟ್ಟದೆ ಅಂತಂದ್ರೆ ಅವಾಗಿನ ಬುಕ್ಸ್ ಅನ್ನೋದು ಇನ್ನೂ ಇಟ್ಕೊಂಡು ಅವ್ರು ಓದಾಕತ್ತಾರ. ಬಟ್ ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ. ಈ 2024 ಮುಂದಿನ ಎಕ್ಸಾಮ್ಸ್ ಆಗ್ಯಾವಲ್ಲ ಆ ಒಂದು ಪ್ಯಾಟರ್ನ್ ವೈಸ್ ಯಾವ ಬುಕ್ಸ್ಗಳು ಬಂದಾವ ಅವುಗಳನ್ನ ಮುಂದಿಟ್ಟುಕೊಂಡು ಸ್ಟಡಿ ಮಾಡ್ಬೇಕಾಗ್ತದೆ. ಇವಾಗ ಬುಕ್ಸ್ ಚೂಸ್ ಮಾಡುವಂತ ಬಂದಾಗ ನೀವೆಲ್ಲರೂ ಏನ್ ಮಾಡ್ತೀರಿ, ಯಾವ್ದಾದ್ರು ಒಂದು ಫೇಮಸ್ ಬುಕ್ ಐತಿಪ್ಪ, ಒಬ್ರು ಬರ್ದಾರ ಚಲೋ ಆ ಥರ ಬರ್ದಾರ ಅಂತ ತಕ್ಷಣ ನೀವು ಏನ್ ಮಾಡ್ತೀರಿ, ಹೋಗಿ ಆ ಬುಕ್ಸ್ ತೊಗೊಂಬಂದು ಓದ್ತೀರಿ. ಇಲ್ಲ ಅಂತಂದ್ರೆ ನಿಮ್ಮ ಸೀನಿಯರ್ಸ್ ನಿಮ್ಗೆ ಗೊತ್ತಿದ್ದಾರೆ, ನಿಮಗೆ ಸಜೆಸ್ಟ್ ಮಾಡಿದ್ರೆ ಹೋಗಿ ತೊಗೊಂಡ್ ಬರ್ತೀರಿ. ಓಕೆ, ನಿಮ್ಮ ನಂಬಿಕಸ್ತಾರೆ ಯಾರು ಇರ್ತಾರಲ್ಲ ಅವರೆಲ್ಲ ಏನು ಸಜೆಸ್ಟ್ ಮಾಡ್ತಾರೆ ಹೋಗಿ ತೊಗೊಂಬಂದು ಓದ್ತೀರಿ. ಸೊ ಅದು ಓಕೆ, ಅದು ಚಲೋನೆ. ಬಟ್ ಇನ್ನೊಂದು ವೇದವು ನೀವು ಮಾಡ್ಬೋದು. ಒಂದೀಗ ಯಾವುದೋ ಒಂದು ಕಾಲ್ಫಾರ್ಮ್ ಆಗಿದೆ, PC ಕಾಲ್ಫಾರ್ಮ್ ಆಗಿದೆ, PCದ ಯಾವ ರೀತಿ ಬರ್ಬೋದು ಅಂತ ಹೇಳಿ ನೀವು ಅನಾಲಿಸಿಸ್ ಅನ್ನ ಮಾಡಿಬಿಟ್ಟು ನೀವೊಂದು ಏನ್ ಮಾಡ್ಬೇಕಾಗಿರ್ತದೆ ಅಂತಂದ್ರೆ ಈಗಿನ ಟ್ರೆಂಡ್ ವೈಸ್ ಯಾವ ರೀತಿ ಅವರು ಕ್ವಶನ್ ಪೇಪರ್ ಅನ್ನ ರೈಸ್ ಮಾಡ್ಬೋದು ಅಂತ ಹೇಳಿ ಒಂದು ಅನಾಲಿಸಿಸ್ ಅನ್ನ ಮಾಡ್ಕೊಂಡ್ಬಿಟ್ಟು ನೀವು ಆಲ್ರೆಡಿ ಒಂದು ನೋಟ್ ಅನ್ನ ಮಾಡ್ಕೊಂಡು ಇಟ್ಕೋಬೇಕಾಗಿರ್ತದೆ. ಆ ನೋಟ್ ಪ್ರಕಾರ ನೀವು ಲೈಬ್ರರಿಗೆ ಹೋಗ್ಬಿಟ್ಟು ನಿಮಗೆ ಯಾವ್ದು ಸೆಟ್ ಆಗ್ತದೆ, ನಿಮಗೆ ಯಾವ್ದು ಈಸಿ ಅನಿಸ್ತದೆ ಅಂಡ್ ನಿಮಗೆ ಯಾವ್ದು ತಲೆ ಒಳಗೆ ಬೇಗ ಹೋಗ್ತದೆ ಅಂತ ಬುಕ್ ಅನ್ನ ನೀವು ಪರ್ಚೇಸ್ ಮಾಡ್ಬೇಕು. ನೀವು ಏನು ಅನಾಲಿಸಿಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಮುಂದೆ ಆ ಒಂದು ಟಾಪಿಕ್ಗಳು ಆ ಒಂದು ಬುಕ್ ಒಳಗೆ ನಿಮಗೆ ಅವೈಲೇಬಲ್ ಆಗಿರ್ಬೇಕು. ಅಂತ ಒಂದು ಬುಕ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗಿರ್ತದೆ.
ನೀವೇನಾದ್ರೂ ಬುಕ್ ಚೂಸ್ ಮಾಡೋದ್ರೊಳಗೆ ಹೇಳಿದ್ರಿ ಅಂತಂದ್ರೆ ಆ ಎಕ್ಸಾಮ್ ಒಳಗೂ ನೀವು ಹೇಳ್ತೀರಿ. ಯಾಕಂತಂದ್ರೆ ಆ ಎಕ್ಸಾಮ್ ಪ್ಯಾಟರ್ನ್ ಇರೋದ ಬೇರೆ. ಸ್ವಲ್ಪ ಜನ ಏನ್ ಮಾಡ್ತೀರಿ, ಅವ್ರು ನೋಟಿಫಿಕೇಶನ್ ಬಿಟ್ಟಾಗ ಯಾವುದೇ ಒಂದು ನೋಟಿಫಿಕೇಶನ್ ಬರಲಿ, ಆ ನೋಟಿಫಿಕೇಶನ್ ಒಳಗೆ ಅವ್ರು ಸಿಲೆಬಸ್ ಕೊಟ್ಟಿರ್ತಾರ. ಓಕೆ, ಒಂದೊಂದು ಹೆಂಗೆ ಬಿಟ್ಟಿರ್ತಾವ, ಆ ಸಿಲೆಬಸ್ದಾಗ ಏನು ಕೊಟ್ಟಿರ್ತಾರಲ್ಲ ಅವನ್ನಷ್ಟೇ ಅವರು ಏನ್ ಮಾಡ್ತಾರ, ಕ್ವಶನ್ ಪೇಪರ್ ಒಳಗೆ ಕೇಳ್ತಾರ. ಒಮ್ಮೆ ಹೆಂಗ್ ಮಾಡ್ತಾರ ಅಂತಂದ್ರೆ ಅವ್ರು ಕೊಟ್ಟಿರುವಂತಹ ಸಿಲೆಬಸ್ ಅನ್ನ ಬಿಟ್ಟು, ಅಂದ್ರೆ ಸಿಲೆಬಸ್ ಈಗ ಜಿ ಕೆ ಅಂತ ಕೊಟ್ಟಾರ ಅಂದಾಗ ಅದ್ರೊಳಗೆ ಯಾವ ಸಬ್ಜೆಕ್ಟ್ ಅದಾವ ಅಂತ ಹೇಳಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದು, ಓದೋರಿಗೆಲ್ಲ ಗೊತ್ತಿರ್ತದ. ಸೊ ಅದ್ರೊಳಗೆ ಏನ್ ಮಾಡ್ತಾರ, ಸ್ವಲ್ಪ ಬೇರೆ ಟಾಪಿಕ್ ಅನ್ನ ಅವರು ಕೇಳ್ಬಿಡ್ತಾರ. ಆಲ್ಮೋಸ್ಟ್ ಹಿಂಗಾಗತ್ತದ ಈಗ ಪ್ರೆಸೆಂಟ್. ಅದಕ್ಕೆ ನೀವು ಮೊದಲು ನೋಟಿಫಿಕೇಶನ್ ಬಂದಾಗ ಸಿಲೆಬಸ್ ಏನದ ಅಂತ ಹೇಳಿ ಕರೆಕ್ಟ್ ಅನಾಲಿಸಿಸ್ ಮಾಡಿಬಿಟ್ಟು ನಿಮ್ಮ ಓನ್ ನೋಟ್ಸ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗಿರ್ತದೆ. ಅಥವಾ ನಿಮ್ಗೆ ಯಾರು ಚಲೋ ಅನಿಸ್ತಾರ ಅವ್ರ ವಿಡಿಯೋ ನೋಡ್ಬಿಟ್ಟು ಆ ನೋಟ್ಸ್ ಅನ್ನ ನೀವು ನೋಟ್ ಡೌನ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಬುಕ್ ಅನ್ನ ಲೈಬ್ರರಿಯಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊರಿ. ಮತ್ತೆ ಬುಕ್ ಚೂಸ್ ಮಾಡುವಾಗ 2020 ಹಿಂದಿನ ಒಂದು ಕ್ವಶನ್ ಪೇಪರ್ ಆಗಿರ್ಬೋದು, ಆ ಒಂದು ಹಿಂದಿನ ಒಂದು ನ್ಯೂಸ್ ಅನ್ನ ಇಟ್ಕೊಂಡು ಬುಕ್ಗಳ ಏನ್ ಮಾಡಿರ್ತಾರಲ್ಲ ಪ್ರಿಂಟ್ಔಟ್, ಅದನ್ನ ನೀವು ಚೂಸ್ ಮಾಡ್ಕೊಂಡು ಓದ್ರೊಳಗೆ ಅರ್ಥ ಇರೋದಿಲ್ಲ. ನನ್ನ ಉದ್ದೇಶ ಏನಂತಂದ್ರೆ ಟೈಮ್ ವೇಸ್ಟ್ ಆಗಬಾರ್ದು. ಒಂದು ಕ್ವಾಲಿಟಿ ನೀವು ಬುಕ್ ತಗೋಬೇಕು, ಕ್ವಾಲಿಟಿ ಒಂದು ಸಿಲೆಬಸ್ಸಿಗೆ ನೀವು ಎಫರ್ಟ್ ಹಾಕಿ ಓದಬೇಕು. ಅಂತೂ ಕಲ್ತು ಬೇರೆ ಯೂಸ್ ಇಲ್ಲ ಅಂತ ಎಕ್ಸಾಮಿಗೆ ಬರಂಗೇ ಇಲ್ಲ ಅಂತ ಬುಕ್ ತಗೊಳ್ಳೋದಾಗಿರ್ಬೋದು, ಅಂತ ಬಂದು ನೀವು ಸಿಲೆಬಸ್ ಅನ್ನ ಮೇಂಟೈನ್ ಮಾಡೋದು ಉಪಯೋಗ ಆಗಂಗಿಲ್ಲ. ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ಬಿಟ್ಟು ನನಗೆ ಅನ್ಸಿದ ನಾ ವಿಡಿಯೋ ಮಾಡೀನಿ. ಇದು ನಿಮಗೆ ಎಷ್ಟು ಸರಿ ಅನಿಸ್ತದೆ ಗೊತ್ತಿಲ್ಲ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.